ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ಇವತ್ತು ನಾನು ನೋಡಿ ಎಷ್ಟು ಸಾಫ್ಟಾದ ಒಂದು ಚಪಾತಿಯನ್ನು ಮಾಡ್ತಾ ಇದ್ದೇನೆ. ಈ ಚಪಾತಿ ಮಾಡಲಿಕ್ಕೆ ತುಂಬ ಸುಲಭ. ನಾನು ಇವತ್ತು ರವೆಯಿಂದ ಚಪಾತಿಯನ್ನು ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಸಾಫ್ಟಾಗಿದೆ ಮತ್ತು ಟೇಸ್ಟ್ ಕೂಡ ನಾರ್ಮಲ್ ಗೋಧಿ ಚಪಾತಿಗಿಂತ ಇದು ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಬೇಕಾದರೂ ತಿನ್ಬೋದು, ಚಟ್ನಿ ಏನಿಲ್ಲದೆ ಹಾಗೆ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರ್ತದೆ. ಬನ್ನಿ ಈಗ ಈ ಟೇಸ್ಟಿಯಾದ ಆರೋಗ್ಯಕರವಾದ ಚಪಾತಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ರವೆ ಚಪಾತಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ಈಗ ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳುವ. ನಾನು ಮೊದಲಿಗೆ ಒಂದು ಬಾಣಲೆಯಲ್ಲಿ 2 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಗ್ಯಾಸನ್ನು ಆನ್ ಮಾಡಿಕೊಂಡು 2 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನು 1 ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಬೇಕಾದರೆ ಕೊಕೊನಟ್ ಆಯಿಲ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ರಿಫೈನ್ಡ್ ಆಯಿಲ್ ಹಾಕ್ಕೊಳ್ಬೋದು. ಇದಕ್ಕೆ ನಾನು 1 ಕಪ್ನಷ್ಟು ರವೆಯನ್ನು ತಗೊಂಡಿದ್ದೇನೆ. ನಾನಿಲ್ಲಿ ಬಾಂಬೆ ರವೆಯನ್ನು ತಗೊಂಡಿದ್ದೇವೆ. ನೀವು ಅದಕ್ಕಿಂತ ಸಪ್ಪು ರವೆ ಅಂದರೆ ಚಿರೋಟಿ ರವೆಯನ್ನು ಬೇಕಾದರೆ ತಗೊಳ್ಬೋದು. ನೋಡಿ, ಈಗ ಇದನ್ನು ಚೆನ್ನಾಗಿ ನಾವು ಕಲಸಬೇಕು. ನೀರು ಕುದಿ ಬಂದ ಮೇಲೆ ನಾವು ಈ ಹಿಟ್ಟನ್ನು ಹಾಕ್ಕೊಳ್ಬೇಕು. ನೀರು ಕುದಿ ಬಂದ ಮೇಲೆ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಇದನ್ನು ಚೆನ್ನಾಗಿ ಕಲಸ್ಕೊಳ್ತಾ ಇರಬೇಕು. ಇದು ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗುವಾಗ ನೋಡಿ, ಈ ಥರ ಸ್ವಲ್ಪ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟಲ್ಲ, ಆಗ ನಾವು ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು. ಅಡಿಗೆ ಅಂಟ್ಕೊಳ್ಳಿಕ್ಕೆ ಬಿಡಬಾರ್ದು. ನೀವು ಸುಲಭವಾಗಿ ಆಗಬೇಕಂದ್ರೆ ನಾನ್ ಸ್ಟಿಕ್ ಇದನ್ನು ಬಾಣಲೆಯನ್ನು ಯೂಸ್ ಮಾಡ್ಕೊಳ್ಬೋದು. ನಾನ್ ಸ್ಟಿಕ್ ಪ್ಯಾನಲ್ಲಿ ನಿಮಗೆ ಪಾತ್ರೆ ತೊಳಿಲಿಕ್ಕೆಲ್ಲ ಜಾಸ್ತಿ ಕಷ್ಟ ಆಗೋದಿಲ್ಲ, ಯಾಕಂದರೆ ಇದು ಅಂಟ್ಕೊಳ್ಳೋದಿಲ್ಲ. ನೋಡಿ, ಈ ಥರ ಗಟ್ಟಿಯಾಗಿ ಆಗಿದೆ, ತಳ ಎಲ್ಲ ಬಿಟ್ಕೊಂಡಿದೆ. ಈ ಸ್ಟೇಜಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನಾನು ತಣ್ಣಗೆ ಆದಮೇಲೆ ಇದನ್ನು ನಾನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಪ್ಲೇಟಿಗೆ ಹಾಕಿ ಬೇಕಾದ್ರೆ ತಣ್ಣಗಾಗಲಿಕ್ಕೆ ಬಿಡ್ಬೋದು. ನೋಡಿ, ಈಗ ಸ್ವಲ್ಪ ಆಗೋಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದೆ. ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ. ಈಗ ಇದನ್ನೆಲ್ಲ ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನೋಡಿ, ಇನ್ನೂ ಬಿಸಿ ಉಂಟು, ಒಳಗಡೆ ಎಲ್ಲ ಹಾಗೆ ಬಿಸಿ ಇತ್ತು. ಈಗ ಇದಕ್ಕೆ ನಾನು 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ತಣ್ಣಗೆ ಆದಮೇಲೆ ಇದನ್ನು ಕಲಿಸ್ಕೊಳ್ಳಿ. ಬಿಸಿ ಬಿಸಿ ಕಲಿಸುವಾಗ ಕೈಗೆ ತುಂಬ ಬಿಸಿ ಆಗ್ತದೆ. ಆದಷ್ಟು ತಣ್ಣಗೆ ಆದಮೇಲೆ ಕಲಿಸ್ಕೊಳ್ಳಿ. ನೋಡಿ, ಇದು ಬಿಸಿ ಉಂಟು ಈಗ ನಾನು ಕಲಿಸ್ತಿರುವಾಗ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ತಣ್ಣಗೆ ಆದಮೇಲೆ ಕಲಿಸ್ಕೊಳ್ತಾ ಇದ್ದೇನೆ. ಈಗ ಕಲಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಚಪಾತಿ ಹಿಟ್ಟನ್ನೆಲ್ಲ ಹೇಗೆ ನಾದಿಕೊಳ್ತೇವಲ್ಲ ಅದೇ ಥರ ಚೆನ್ನಾಗಿ ಇದನ್ನು ನಾದಿಕೊಂಡು ಸಾಫ್ಟಾಗಿ ನಾದಿಕೊಳ್ತಾ ಇದ್ದೇನೆ. ಇದು ನಾವು ಕಲಸಿದ ಮೇಲೆ ಚಪಾತಿ ಹಿಟ್ಟು ಥರನೇ ಆಗ್ತದೆ ಸಾಫ್ಟಾಗಿ. ನೋಡಿ ಎಷ್ಟು ಸಾಫ್ಟಾಗಿ ಚಪಾತಿ ಹಿಟ್ಟು ಥರ ಆಗಿದೆಲ್ಲ. ಈಗ ಇದನ್ನು ನಾನು ಈ ಥರ ಸ್ವಲ್ಪ ಈ ಥರ ನಾದಿಕೊಂಡು ಇದಕ್ಕೆ ನಾನು ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾವು ಚಪಾತಿಗೆಲ್ಲ ಎಷ್ಟು ದೊಡ್ಡದು ಮಾಡ್ತೇವೆ ಅಷ್ಟೇ ದೊಡ್ಡದು ಮಾಡಿದರೆ ಸಾಕಾಗ್ತದೆ, ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡಿದರೂ ನಡೀತದೆ. ನಾನಿಲ್ಲಿ ಸ್ವಲ್ಪ ದೊಡ್ಡ ಉಂಡೆಯನ್ನು ಮಾಡ್ಕೊಂಡಿದ್ದೇನೆ. ಈ ಥರ ನಾನು ಹಿಟ್ಟಿನಿಂದ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೇನೆ. ಇದರಲ್ಲಿ ಕ್ರ್ಯಾಕ್ ಇರಬಾರ್ದು. ನಾವು ಮಾಡ್ಕೊಳ್ಳೋ ಉಂಡೆ ಚೆನ್ನಾಗಿ ನೋಡಿ ಈ ಥರ ನೈಸಾಗಿರಬೇಕು. ಇದರಲ್ಲಿ ಎಲ್ಲೂ ಸೀಳಾಗಿರಬಾರ್ದು. ಇದು ರವೆ ಆಗಿರೋದ್ರಿಂದ ನಮಗೆ ಸ್ವಲ್ಪ ಕಲಿಸುವಾಗ ಚಪಾತಿಯಷ್ಟು ಒಳ್ಳೆ ಫಿನಿಶಿಂಗ್ ಬರೋದಿಲ್ಲ. ನೋಡಿ, ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಅಕ್ಕಿ ಹಿಟ್ಟನ್ನು ಇದನ್ನು ಚೆನ್ನಾಗಿ ಮುಳುಗಿಸಿ ನೋಡಿ ಈ ಥರ ಒತ್ಕೊಳ್ಬೇಕು. ಸ್ವಲ್ಪ ಇದನ್ನು ಈ ಥರ ಚೆನ್ನಾಗಿ ಮುಳುಗಿಸಿ ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕು. ನಾವು ಹಿಟ್ಟಿಗೆ ಮುಳುಗಿಸೋ ಮೊದಲು ಇನ್ನೊಮ್ಮೆ ಚೆನ್ನಾಗಿ ಉಂಡೆಯನ್ನು ಕೈಯಲ್ಲೇ ಚೆನ್ನಾಗಿ ನಾದಿಕೊಂಡು ಸೀಳುಗಳೆಲ್ಲ ಇಲ್ಲದ ಹಾಗೆ ಮಾಡ್ಕೊಳ್ಬೇಕು. ಇದು ರವೆ ಆಗಿರೋದ್ರಿಂದ ಸೈಡೆಲ್ಲ ಸ್ವಲ್ಪ ಸೀಳಾದ ಹಾಗೆ ಅನಿಸ್ತದೆ. ಇದನ್ನು ಬೇಕಾದರೆ ನೀವು ಕೈಯಲ್ಲೇ ಒತ್ತಿ ಸರಿ ಮಾಡ್ಕೊಳ್ಬೋದು, ಅಥವಾ ಒಂದು ಡಬ್ಬದ ಮುಚ್ಚಳ, ಸ್ಟೀಲ್ ತಟ್ಟೆ ಯಾವುದರಿಂದಾದರೂ ಇದನ್ನು ಕಟ್ ಮಾಡ್ಕೊಳ್ಬೋದು ಇಟ್ಟು. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಕರೆಕ್ಟ್ ಶೇಪಲ್ಲಿ ಲಟ್ಟಿಸ್ಕೊಳ್ಳಿಲ್ಲ, ಒಟ್ಟರಾಶಿ ಲಟ್ಟಿಸ್ಕೊಂಡಿದ್ದೇನೆ. ಈಗ ಈ ಥರ ಒಂದು ಡಬ್ಬದ ಮುಚ್ಚಳವನ್ನು ತಗೊಂಡು ಇದಕ್ಕೆ ಈ ಥರ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಕೊಳ್ತೇನೆ. ಆಗ ನಿಮಗೆ ಸೈಡ್ ಸೀಳೆಲ್ಲ ಆಗಿದ್ದರೆ ಹೋಗ್ತದೆ ಮತ್ತು ಇದರಲ್ಲಿ ಕರೆಕ್ಟಾದ ರೌಂಡ್ ಶೇಪಿದ್ದು ಚಪಾತಿ ನಿಮಗೆ ಸಿಗ್ತದೆ. ಈಗ ಇದನ್ನು 2 ಕಡೆ ಫಸ್ಟಿಗೆ ಹೈ ಫ್ಲೇಮಲ್ಲಿ
ಕಾಯಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನಾವು ಚಪಾತಿ ಎಲ್ಲ ಹೇಗೆ ಕಾಯಿಸ್ತೇವೆ ಅದೇ ಥರ ಹೈ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೊಳ್ಬೋದು. ಮತ್ತು ನಾವು ಇದನ್ನು ಒಂದು ಉಂಡೆಯನ್ನು ಲಟ್ಟಿಸ್ಕೊಳ್ಳುವಾಗ ಇದನ್ನು ಲಟ್ಟಿಸೋದು ಕಾಯಿಸೋದು ಒಟ್ಟಿಗೆ ಮಾಡ್ಬೋದು. ಯಾಕೆಂದರೆ ನೀವು ಎಷ್ಟು ಹೈ ಫ್ಲೇಮಲ್ಲಿ ಇಟ್ಟರೂ ಈ ಚಪಾತಿ ಸುಟ್ಟೋಗೋದಿಲ್ಲ. ನೀವು ಎಷ್ಟು ಹೊತ್ತಿಟ್ಟರು ಜಾಸ್ತಿ ಹೊತ್ತಿಟ್ಟರು ಇದು ಸುಟ್ಟೋಗೋದಿಲ್ಲ. ಅಂದರೆ ಇದು ನಾರ್ಮಲ್ ಚಪಾತಿಗಿಂತ ಸ್ವಲ್ಪ ದಪ್ಪ ಇರೋದ್ರಿಂದ ಅಷ್ಟು ಬೇಗ ಸುಟ್ಟೋಗೋದಿಲ್ಲ. ನೀವು ಆರಾಮಾಗಿ ಇದನ್ನು ಕಾಯಿಸ್ಕೊಂಡು ಇನ್ನೊಂದು ಚಪಾತಿಯನ್ನು ಲಟ್ಟಿಸ್ಕೊಳ್ಬೋದು. ಅದಕ್ಕೆ ನಾನು ಹೇಳಿದಂದರೆ ಫಸ್ಟಿಗೆ ನೀವು ಎಣ್ಣೆ ಹಾಕದೆ ಹಾಗೆ ಎರಡು ಸೈಡ್ ಕಾಯಿಸಿ, ಆಮೇಲೆ ನೀವು ಎಣ್ಣೆ ಹಾಕ್ಕೊಂಡು ಕಾಯಿಸಿ. ಎಣ್ಣೆ ಹಾಕದೆ ಕಾಯಿಸುವಾಗ ಅದು ತುಂಬ ಇದಾಗೋದಿಲ್ಲ, ಸುಟ್ಟೋಗೋದಿಲ್ಲ. ಅಷ್ಟೊತ್ತು ನೀವು ಇನ್ನೊಂದು ಚಪಾತಿಯನ್ನು ಲಟ್ಟಿಸ್ಕೊಳ್ಬೋದು. ಈಗ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಆಗ್ತದೆ ಅಂದರೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ. ನಾರ್ಮಲ್ ಚಪಾತಿಗಿಂತ ಟೇಸ್ಟ್ ಇದು ತುಂಬ ಚೆನ್ನಾಗಿರ್ತದೆ. ನಾನಿಲ್ಲಿ ನೆಲಗಡಲೆ ಚಟ್ನಿಯನ್ನು ಅಂದರೆ ಶೇಂಗಾ ಚಟ್ನಿಯನ್ನು ಮಾಡಿದ್ದೇನೆ. ಅದ್ರ ಜೊತೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.